ಸರ್ ಮೂವಿ ಫಸ್ಟ್ ಟೈಮ್ ರಿಲೀಸ್ ಆದಾಗ ನಾನು ಇನ್ನೂ 2 ತಿಂಗಳು ಮಗು. ಸೊ ಕಸ್ತೂರಿಲೋ ಸುವರ್ಣಲ್ಲೋ 10 ವರ್ಷ ಹಿಂದೆ ನಾನು ನೋಡಿ ಇಷ್ಟಪಟ್ಟಿದ್ದ ಮೂವಿ. ನನಗೆ ತುಂಬ ಇಷ್ಟ ಅಂದರೆ ಫಸ್ಟು ಮೂವಿ ವಂಶಿ ಎಲ್ಲ ಒಳ್ಳೆ ಮೂವಿ, ಅದರಿಂದ ಫ್ಯಾನ್ ಆಗಿದ್ದು. ಬಟ್ ನನಗೆ ಆ್ಯಸ್ ಎ ಫ್ಯಾನ್ ಆಗಿ ಫಸ್ಟ್ ಟೈಮು ದೊಡ್ಡ ಸ್ಕ್ರೀನ್ ಮೇಲೆ ಆ ಎಂಟ್ರೆನ್ಸು, ಆ ಸಣ್ಣ ಪುಟ್ಟ ಮುಖ ಇದೆಯಲ್ಲ ಅಪ್ಪುದು, ಅದನ್ನು ನೋಡೋಕ್ಕೆ ಇವಾಗ ರಿಲೀಸಲ್ಲಿ ಚಾನ್ಸ್ ಸಿಕ್ತಲ್ಲ, ಅದೇ ಒಂದು ಸೌಭಾಗ್ಯ ನಮಗೆ ಫ್ಯಾನ್ಸ್ ಆಗಿರೋರಿಗೆ. ಸೊ ಸರ್ ಮಿಸ್ ಮಾಡ್ಕೊಳ್ಳೋಕ್ಕೇನೂ ಇಲ್ಲ ಸರ್, ಎಲ್ಲಿಲ್ಲ ಸರ್ ಅಪ್ಪು. ಇವಾಗ ಹೇಳಿ, ರೋಡಲ್ಲಿ ಒಂದು ರೋಡಲ್ಲಿ 100 ಮೀಟ್ರ್ ನಾವು ಓಡಾಡಿದ್ರೆ ಏನಿಲ್ಲ ಅಂದರೂ 10-15 ಕಡೆ ಬ್ಯಾನರಲ್ಲಿ ನೋಡ್ತೀವಿ. ಪ್ರತಿಯೊಂದು ರೋಡಲ್ಲೂ ಪ್ರತಿಮೆ ಅಂತ ಹಾಕಿದ್ದಾರೆ. ಪ್ರತಿಯೊಬ್ಬರು ಆಟೋ ಹಿಂದಗಡೆ, ಪ್ರತಿಯೊಬ್ಬರು ಕಾರ್ ಹಿಂದಗಡೆ, ಗಾಡಿ ಹಿಂದಗಡೆ ಸ್ಟಿಕ್ಕರ್ ಆಗಿ ಎಲ್ಲ ಕಡೆ ಇದ್ದಾರಪ್ಪು. ಮಿಸ್ ಮಾಡ್ತಾ ಇದ್ದೀವಿ ಅಂತ ಸುಮ್ಮನೆ ಆ ಕಡೆ ಕಣ್ಣು ಆಡ್ಸಿದ್ರೆ. ಪುನೀತ್ ರಾಜ್ಕುಮಾರ್ ಅವರು ಯಾವತ್ತಿದ್ರು ನಗುವಿನ ಒಡೆಯ. 100 ವರ್ಷಕ್ಕೂ 200 ವರ್ಷಕ್ಕೂ ಈ ಕ್ರೇಜ್ ಇದ್ದೇ ಇರುತ್ತೆ. ಬೆಳಿಗ್ಗೆ 6:15 ಬಂದಿದ್ದಾರೆ, 2 ಥಿಯೇಟ್ರ್ ಹೌಸ್ಫುಲ್ಲು, 1 ಟಿಕೆಟ್ ಸಿಗ್ದಿರೋ ಎಷ್ಟೋ ಜನ ಹಿಂದೆ ಹೋದ್ರು. ಆದರೂ ಪುನೀತ್ ರಾಜ್ಕುಮಾರ್ ಏನು ಮಾಡಿದಾರೋ ಗೊತ್ತಿಲ್ಲ, ಜನಗಳಿಗೆ ಅಭಿಮಾನಿ ದೇವ್ರುಗಳು ಅಂತ ಅವ್ರ ಅಪ್ಪಾಜಿ ಹೇಳಿದ್ರು. ಇವತ್ತಿಗೂ ಅದನ್ನು ಹಂಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಬೆಳಿ 6:00 ಇಷ್ಟು ಜನ ಬಂದಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಪುನೀತ್ ರಾಜ್ಕುಮಾರ್ ಯಾವಾಗಲೂ ಎಲ್ಲರ ಮನಸ್ಸಲ್ಲಿ ಇದ್ದೇ ಇರ್ತಾರೆ. ಯಾವಾಗಲೂ ಪರಮಾತ್ಮ ನಗುವಿನ ಒಡೆಯ. ಲವ್ ಯು ಅಪ್ಪು ಬಾಸ್. ಸರ್, ಇವತ್ತು ಮೊದಲನೇದಾಗಿ ಅಶ್ವಿನಿ ಮೇಡಮ್ ಅವ್ರದ್ದು 44ನೇ ಜನ್ಮದಿನ. ಸೊ ಇಡೀ ಕನ್ನಡ ಜನತೆಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತೀನಿ. ಇದು ಅಪ್ಪು ಅವ್ರದ್ದು ಹೀರೋ ಆಗಿ ಮೊದಲನೇ ಸಿನಿಮಾ, ಆದರೆ ಇದು ಮೊದಲನೇ ಸಿನಿಮಾ ಥರ ಅನ್ಸೋದೇ ಇಲ್ಲ. ಅವ್ರು ಯಾವುದೋ ಫುಲ್ಲು ಎಕ್ಸ್ಪೀರಿಯೆನ್ಸ್ ಇರೋ ಪರ್ಸನ್ ಥರ ಆ್ಯಕ್ಟ್ ಮಾಡಿದ್ದಾರೆ. ಅದು ನೋಡೋಕ್ಕೆ ತುಂಬ ರೋಮಾಂಚನ ಆಗುತ್ತೆ. ಫುಲ್ಲು ಮನಸ್ಫೂರ್ತಿ ಕಣ್ಣು ತುಂಬ್ಕೊಂಡಿದ್ದೀವಿ ಇವತ್ತೆಲ್ಲ ಅಪ್ಪನ ನೋಡಿ. ಸೊ ಇವರನ್ನು ಗೆದ್ದ ಮಾತ್ರಕ್ಕೆ ಅಜಯ್ ಏನಲ್ಲ, ತಾಕತ್ತಿದ್ರೆ ನನ್ನ ಮೇಲೆ ಗೆಲ್ಲು ಅಂತ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇಡೀ ಕನ್ನಡ ಜನತೆ ಕೇಳ್ಕೊಳ್ಳೋದೊಂದೇ, ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದೇ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಜೈ ಅಪ್ಪು ಬಾಸ್. ಅದು ನಾವಂತೂ ಇರಲಿಲ್ಲ ಅನ್ಸುತ್ತೆ, ಇನ್ನೂ ಹುಟ್ಟಿರಲಿಲ್ಲ. ಬಟ್ ಇಷ್ಟ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತಿದೆ. ಎಷ್ಟು 15-20 ಸಲ ನೋಡ್ತಿದ್ದೀನಿ, ಇನ್ನೂ ಅದು ಫಸ್ಟ್ ಟೈಮ್ ನೋಡಿದಂಗೆ ಅನಿಸ್ತದೆ. ಭಾರಿ ಖುಷಿ ಆಗ್ತದೆ. ಹೇಗೆ ಅನಿಸ್ತು ಫೈಟು ಡ್ಯಾನ್ಸ್ ಎಲ್ಲ ಮತ್ತೆ ನೋಡಿ? ಅಲ್ಲಿ ಏನೋ ಗೊತ್ತಿಲ್ಲಪ್ಪ, ಆಲ್ ಡಿವೈನ್ ಫೀಲಿಂಗ್, ಆಲ್ ಗುಡ್. ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಮಿಸ್ ಮಾಡ್ಕೊತಾ ಇದ್ದಿ. ಅಪ್ಪು ಸರ್ ಫಸ್ಟ್ ಮೂವಿ ನೀವು ಯಾವತ್ತು ಹೋಗಿದ್ದು? ಇದು ಆಲೇ 10 ಸಲ ನೋಡ್ತಾ ಇರೋದು. ಅವನು 23 ವರ್ಷ ಮುಂಚೆನೇ ಫಸ್ಟ್ ನೈಟ್ ಅವನೇ ನೋಡಿದ್ದು. ಈಗ ನಮ್ಮ ಮಗಳಿಗೋಸ್ಕರ ನಾನು ಕರ್ಕೊಂಡ್ಬಂದಿದ್ದೀನಿ. ಇವತ್ತು ಅದೇ ಕ್ರೇಜ್ ಇದೆ. ಬೆಳಗ್ಗೆ ಮಾರ್ನಿಂಗ್ಗೆ 6 ಗಂಟೆಗೆ ಬಂದು ಎಲ್ಲ ಕ್ರೇಜ್ ಮಾಡಿ ಎಲ್ಲ ಮಾಡಿದ್ದು. ಅದು ಒಂದು ಮನಸ್ಸಲ್ಲಿ ಎಲ್ಲ ಒಂದು ಕಡೆ ನೋವಿದೆ. ಅವಾಗಿರೋ ಕ್ರೇಜ್ ಇವಾಗಲೂ ಅದೇ ಕ್ರೇಜ್ ಇದೆ ಸರ್. ಅವಾಗಿದ್ದು ಇನ್ನೂ ಸೂಪರ್ ಆಗಿತ್ತು ಸರ್. ಅವಾಗ ಇನ್ನೂ ಅಣ್ಣವರು ಇದ್ದರು, ಎಲ್ಲರೂ ಇದ್ರಲ್ಲ, ಅವಾಗ ತುಂಬ ಸೂಪರ್ ಸರ್. ನೋಡಿ ಬೆಳೆದಿದ್ದು ನಾನು ಡಾನ್ಸರ್. ಆ್ಯಕ್ಚುಲಿ ಅವ್ರು ನೋಡಿನ ಇನ್ಸ್ಪಿರೇಷನ್. ಮಿಸ್ ಮಾಡ್ಕೊತೀವಿ ಆ ಥರ ಡಾನ್ಸ್ ಆಗಲಿ ಏನೇ ಆಗಲಿ ಬರಲ್ಲ ಇನ್ನು ನೆಕ್ಸ್ಟು ಅನ್ನೋದು. ತುಂಬ ಖುಷಿ ಆಯಿತು. ಹಿಂಗೆ ಬರ್ತಾ ಇರಲಿ, ನಮಗೆ ಇನ್ನೇನು ಹೊಸ ಫಿಲಮ್ ಅಂತೂ ಇಲ್ಲ, ಹಳೆ ಫಿಲಮ್ಸೇ ನೋಡ್ಕೊಂಡು ಬರ್ತೀವಿ ಅಷ್ಟೇ. ಸೂಪರ್ ನೆಕ್ಸ್ಟ್ ಲೆವೆಲ್ ಕ್ಲಾಸಿಕ್ ಫಿಲಮ್. ಎಷ್ಟು ಸರಿ ನೋಡಿದ್ರು ಬೇಜಾರಾಗಲ್ಲ ಸರ್. ಸೇಮ್ ಕ್ರೇಜ್ ಸರ್, ಆಫ್ಟರ್ 24 ಇಯರ್ಸ್ ಸೇಮ್ ಕ್ರೇಜ್. ಜೈ ಅಪ್ಪು ಬಾಸ್. ತಾಯಿ ತಂದೆಗೆ ತಕ್ಕ ಮಗ, ತಂದೆಗೆ ತಕ್ಕ ಮಗ. ಅಪ್ಪು ಬಾಸ್ಗೆ ಸೂಪರ್ ಸರ್. ಸೂಪರ್ ಆಗಿತ್ತು. ಇದೇ ಥರ ಪ್ರತಿ ವರ್ಷ ಅವ್ರ ಬರ್ಡೇಗೆ ಅಥವಾ ಯಾವುದಕ್ಕಾದರೂ ಈ ಥರ ಬರ್ತಾ ಇದ್ರೆ ನಮಗೂ ಖುಷಿ ಆಗುತ್ತೆ. ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಥರ ಇದೆ ಇದು, ಈ ಫೀಲಿಂಗು. ಬಾಸ್ ಎಲ್ಲೂ ಹೋಗಿಲ್ಲ, ನಮ್ಮಲ್ಲೇ ಇದ್ದಾರೆ. ಆ ಕ್ಯೂಟ್ ಮೂಮೆಂಟ್ಸು, ಪ್ರತಿಯೊಂದು ಮೂಮೆಂಟ್ಸು ರಿಲೀವ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೂಪರ್ ಆಗಿದೆ ಸರ್ ಫಿಲಮು. ನಾನು ಅವಾಗ ರಿಲೀಸ್ ಆದಾಗ ತುಂಬ ಚಿಕ್ಕವಳು, ಬಟ್ ಅವಾಗಿಂದನೂ ಫ್ಯಾನು. ಫುಲ್ ಎಂಜಾಯ್ ಮಾಡಿದೆ, ಸಾಕಾಗಿತ್ತು ಸರ್. ಸರ್ ಎಲ್ಲ ಸೀನು ಇಷ್ಟ, ಎಂಟ್ರಿ ಸೀನ್ ಸಾಕಾದ ಇಷ್ಟ. ಇದು ಬ್ಲಡ್ ಇಂದ ಬಂದಿರೋ ಕ್ರೇಜು, ಯಾವತ್ತೂ ಕಮ್ಮಿ ಆಗಲ್ಲ. ಜೈ ಅಪ್ಪು ಬಾಸ್. ಆಕಾಶದಲ್ಲಿ 1000 ಸ್ಟಾರು, ಭೂಮಿ ಮೇಲೆ 1 ಸ್ಟಾರು, ಅವರೇ ನಮ್ಮ ಪವರ್ ಸ್ಟಾರ್. ಸರ್
ಸರ್ ಇಷ್ಟು ದಿವಸ ಇದ್ದಿದ್ದು ವೈಬೇ ಬೇರೆ, ಇವಾಗಿರೋ ವೈಬೇ ಬೇರೆ. ಥಿಯೇಟ್ರಲ್ಲಿ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೆಮ್ಮದಿ ಆಯಿತು. ಇಷ್ಟು ದಿವಸ ಥಿಯೇಟ್ರಲ್ಲಿ ನೋಡ್ತಿದ್ದೆ ಬೇರೆ ರೀತಿ ಸರ್, ಇವತ್ತೇ ಒಂದು ಬೇರೆ ರೀತಿ. ನಮ್ಮ ಬಾಸ್ ಬಂದರೆ ತುಂಬ ಖುಷಿ ಆಯ್ತು ಸರ್. ಅಪ್ಪು ಬಂದ್ರೆ ಇಷ್ಟ, ಅವರೆಲ್ಲ ಮೂವಿನೂ ಇಷ್ಟ. ಇದು ಫಸ್ಟ್ ಮೂವಿ ಬೇರೆ, ಎಮೋಷನಲ್ ತುಂಬಾ. ಬರ್ಲಿ ವರ್ಷಕ್ಕೊಂದು ಫಿಲಂ ರೀ ರಿಲೀಸ್ ಆಗ್ಲಿ. 100 days ಪಕ್ಕ, 100 days. ಸೂಪರ್ ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ. ಅಪ್ಪು ಭಾಷೆ ಸತ್ಯ, ಅಪ್ಪು ಭಾಷೆ ನಿತ್ಯ. ಶಿವಣ್ಣನ ಎಂಟ್ರಿ ಸಕ್ಕದಾಗಿತ್ತು ಸರ್. ಸೂಪರ್. ನೆಕ್ಸ್ಟ್ ಅಭಿ ರೀ ರಿಲೀಸ್ ನೆಕ್ಸ್ಟ್ ವರ್ಷ ಅಭಿ. ಖುಷಿ. ಅಪ್ಪು ಮೂವಿಲಿ ಎಲ್ಲ ಸೀನ್ ಇಷ್ಟ ಸರ್ ನಮಗೆ. ಎಂಟ್ರಿ ಪವರ್ ಹಂಗೆ ಇದೆ ಸರ್ ಬಾಸ್. ಅಪ್ಪು ಬಾಸ್ಗೆ ತುಂಬ ಖುಷಿ ಆಗುತ್ತಪ್ಪ ಅಪ್ಪು ಸರ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ. ಫಸ್ಟ್ ರಿಲೀಸ್ ಆದಾಗ ನೋಡಿದ್ರೆ ನೋಡಿದ್ವಿ, ಅವಾಗ ನಾವು ಮಕ್ಳನ್ನ ಕರ್ಕೊಂಡು ಹೋಗಿದ್ವಿ, ಇವಾಗ ಮಕ್ಳು ನಮ್ಮನ್ನ ಕರ್ಕೊಂಡು ಹೋಗಿದ್ದಾರೆ. ಖುಷಿ ಆಗುತ್ತೆ ನಮ್ಗೆ. ಆಗಿನ ಕ್ರೇಜ್ ಈಗಿನ ಕ್ರೇಜ್ ಹೇಗಿದೆ? ಇಲ್ಲ, ಅವಾಗೂ ಹಂಗೆ ಇತ್ತು, ಇವಾಗೂ ಹಂಗೆ ಇದೆಯಪ್ಪ ಕ್ರೇಜು. ತುಂಬ ಮಿಸ್ ಮಾಡ್ಕೋತೀವಿ ಅವ್ರನ್ನ. ಥ್ಯಾಂಕ್ ಯು. ಯಾವ ಸೀನು ಎಲ್ಲ ಸೀನು ಚೆನ್ನಾಗಿದೆಯಪ್ಪ, ಯಾವ್ದು ಎಲ್ಲ ಚೆನ್ನಾಗಿದೆಯಪ್ಪ. ತುಂಬ ಖುಷಿ ಆಗುತ್ತೆ, ತುಂಬ ಖುಷಿ ಇದೆಯಪ್ಪ. ರಿಲೀಸ್ ಆಗಿರೋದು ಅವ್ರ ಬರ್ತ್ಡೇ ದಿವಸ ಯಾವಾಗೂ ರಿಲೀಸ್ ಮಾಡ್ತಾರಲ್ಲ, ತುಂಬ ಖುಷಿ ಇದೆ. ಇನ್ನು ಯಾವ ಸಿನಿಮಾ ರಿಲೀಸ್ ಆಗಬೇಕು? ಎಲ್ಲ ಬರುತ್ತಪ್ಪ, ಎಲ್ಲ ಬರಬೇಕು ಅವ್ರ ಸಿನಿಮಾ. ವರ್ಷ ಅವ್ರ ಸಿನಿಮಾ ರಿಲೀಸ್ ಆಗಬೇಕು, ರಿಲೀಸ್ ಆಗಬೇಕು. ಖುಷಿ ಆಗುತ್ತೆ.